ನಮಸ್ತೆ ಸ್ನೇಹಿತರೆ, ನೋಡಿ ಇವತ್ತು ಇಷ್ಟು ಮಲ್ಲಿಗೆ ಮೊಗ್ಗುಗಳೆಲ್ಲ ಸಿಕ್ಕಿದೆ. ಇವಾಗ ನಾವು ಮಲ್ಲಿಗೆಯನ್ನು ಕಟ್ಟುವ. ನಾನಿಲ್ಲಿ ಬಾಳೆ ಬಳ್ಳಿಯನ್ನು ಉಪಯೋಗಿಸ್ತಾ ಇದ್ದೇನೆ. ಬಾಳೆಯಲ್ಲಿರುವಂತಹ ಬಳ್ಳಿ ಸೈಡಲ್ಲೆಲ್ಲ ಬರ್ತದಲ್ಲ, ಅದನ್ನೆಲ್ಲ ಒಣಗಿಸಿ ಇಡುವಂಥದ್ದು. ಆವಾಗ ಈ ರೀತಿಯಾಗಿ ಆಗ್ತದೆ ನೋಡಿ, ಈ ರೀತಿಯಾಗಿ ಒಣಗಿಸಿ ಇಡಬೇಕು. ಅದನ್ನು ನಾವು ಕಟ್ಟುವಾಗ ಸ್ವಲ್ಪ ಅದನ್ನು ನೀರಲ್ಲಿ ಹಾಕಿ ಅದನ್ನು ಚಂಡಿ ಮಾಡಿ ನಂತರ ಇದನ್ನು ಕಟ್ತಾ ಹೋಗುವಂಥದ್ದು. ಇವಾಗ ನಾನು ನಿಮಗೆ ಸುಲಭದಲ್ಲಿ ಮಲ್ಲಿಗೆಯನ್ನು ಕಟ್ಟುವ ರೀತಿಯನ್ನು ತೋರಿಸಿಕೊಡ್ತೇನೆ. ಇವಾಗ ನಾವು ಒಂದು ಈ ರೀತಿಯಾಗಿ ಮೊಗ್ಗನ್ನು ಹಿಡ್ಕೊಳ್ಬೇಕು. ಆಮೇಲೆ ಇನ್ನೊಂದು ಮೇಲ್ಗಡೆಯಲ್ಲಿ ಒಂದು ಮೊಗ್ಗನ್ನು ಹಿಡ್ಕೊಳ್ಳುವಂಥದ್ದು. ಈ ರೀತಿಯಾಗಿ ಮೊಗ್ಗನ್ನು ಹಿಡ್ಕೊಳ್ಬೇಕಾದ್ರೆ ನಾವು ಅದನ್ನು ಒಂದು ಕೆಳಗಿನ ಭಾಗದಿಂದ ತಗೊಂಡೋಗಬೇಕು, ಹಾಗೆಯೇ ಮೇಲಿನ ಭಾಗದಿಂದ ಕೊಂಡೋಗಿ ಅದನ್ನು ಈ ರೀತಿಯಾಗಿ ತಿರುಗಿಸಿ ನೋಡಿ, ಈ ರೀತಿಯಾಗಿ ತಿರುಗಿಸಿ ನಂತರ ಇದರೊಳಗೆ ನಾವು ಹಾಕಬೇಕಾಗ್ತದೆ. ನೋಡಿ ಇದು ಒಂದು ಗಂಟಿನ ರೀತಿಯಲ್ಲಿ ಬರ್ತದೆ ನೋಡಿ, ಇದೊಂದು ಗಂಟು ಈ ರೀತಿಯಾಗಿ ಬರ್ತದೆ ನೋಡಿ. ಇನ್ನೊಂದು ಈಗ ನಾವು ಇಡುವ, ಈಗ ಒಂದು ಮೊಗ್ಗನ್ನು ಇಡುವ, ಹಾಗೆ ಇನ್ನೊಂದು ಮೊಗ್ಗುಟನ್ನು ಇಡ್ತಾ ಇದ್ದೇನೆ ನೋಡಿ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಬೇಕಾದ್ರೆ ಈ ರೀತಿಯಾಗಿ ಇಟ್ಕೊಳ್ಳಿ. ನಂತರ ಈ ಬಳ್ಳಿಯನ್ನು ಈ ರೀತಿ ತಿರುಗಿಸಿ ಇದರೊಳಗೆ ಹಾಕಿ. ಈಗ ಈ ರೀತಿಯಾಗಿ ಒಂದೊಂದೇ ಮೊಗ್ಗನ್ನು ಇಡಬೇಕು, ಎರಡು ಇಡಬೇಕು. ಒಂದು ಆ ಕಡೆಯಿಂದ ಒಂದು ಈ ಕಡೆಯಿಂದ. ಒಂದನ್ನು ನೋಡಿ ಈ ರೀತಿಯಾಗಿ ಈ ಕಡೆಯಿಂದ ತಿರುಗಿಸಬೇಕು. ತಿರುಗಿಸಿ ಒಂದು ಮೆಲ್ಲಗೆ ಅದನ್ನು ಸ್ವಲ್ಪ ತಿರುಗಿಸ್ಕೊಳ್ಬೇಕು, ಅದಕ್ಕೆ ಟೈಟ್ ಆಗಲಿಕ್ಕೆ ನೋಡಿ. ಟೈಟ್ ಆಗಲಿಕ್ಕೆ ಈ ರೀತಿಯಾಗಿ ಸ್ವಲ್ಪ ಹತ್ತಿರ ತಂದು ಇಟ್ಕೊಳ್ಬೇಕು. ಈ ಮತ್ತೊಂದು ಭಾಗವನ್ನು ಈ ರೀತಿಯಾಗಿ ತಿರುಗಿಸಿ ಇಟ್ಕೊಳ್ಳಿ ನೋಡಿ. ಈ ರೀತಿಯಾಗಿ ರೌಂಡ್ ಬರುವ ರೀತಿಯಲ್ಲಿ ಇಟ್ಕೊಳ್ಬೇಕು. ಈ ಬಳ್ಳಿಯನ್ನು ಇಲ್ಲಿಗೆ ತಂದು ಈ ರೀತಿಯಾಗಿ ಇಡಬೇಕು. ನಂತರ ಅದನ್ನು ಈ ಮುಗ್ಗಿದೆಯಲ್ಲ ಮಲ್ಲಿಗೆ ಮೊಗ್ಗು, ಅದರೊಳಗೆ ಹಾಕಬೇಕು. ಅದರೊಳಗೆ ಹಾಕಿ ಮೆಲ್ಲಗೆ ನಾವೇನು ಮಾಡಬೇಕು, ಆ ಬಳ್ಳಿಯನ್ನು ಸ್ವಲ್ಪ ಕೈಯಲ್ಲಿ ಹೇಳ್ಕೊಂಡು ಸ್ವಲ್ಪ ಹೀಗೆ ಜಾರಿಸ್ಕೊಳ್ತಾ ಹೋಗಬೇಕು. ಬಾಳೆ ಬಳ್ಳಿ ಇಲ್ಲ ಅಂತಾದರೆ ನಾವು ಟೈ ನೂಲು ಬರ್ತದಲ್ಲ ದಪ್ಪದ್ದು, ಆ ನೂಲಿನ ಸಹಾಯದಿಂದಲೂ ಕೂಡ ಮಲ್ಲಿಗೆಯನ್ನು ಕಟ್ಟಲಿಕ್ಕೆ ಆಗ್ತದೆ. ಈ ರೀತಿಯಾಗಿ ನೋಡಿ. ಜಾಸ್ತಿ ಎಳೆದ್ರೆ ಏನಾಗ್ತದೆ ನೋಡಿ, ಜಾಸ್ತಿ ಎಳೆದ್ರೆ ಮಲ್ಲಿಗೆ ಮುಗುಟು ಕಟ್ಟಾಗಿ ಹೋಗ್ತದೆ ನೋಡಿ. ಅದರ ತೊಟ್ಟಿದೆಯಲ್ಲ ಅದು ಕಟ್ಟಾಗಿ ಹೋಗ್ತದೆ. ನಾವು ಎಳಿಬೇಕಾದ್ರೂ ಕೂಡ ಸ್ವಲ್ಪ ಜಾಗರೂಕತೆಯಿಂದ ಎಳಿಬೇಕಾಗ್ತದೆ. ಆಮೇಲೆ ಇದಕ್ಕೆ ನಾವು ಬಾಳೆ ಬಳ್ಳಿಯನ್ನು ಉಪಯೋಗಿಸುವಾಗ ಅದಕ್ಕೆ ಏನು ಮಾಡಬೇಕು ಅಂದರೆ ಸ್ವಲ್ಪ ಪಸೆಯನ್ನು ಕೊಡಬೇಕು. ಅಂದರೆ ನೀರಿನ ಪಸೆಯನ್ನು ಕೊಡ್ತಾ ಇರಬೇಕು. ನೀರು ಸ್ವಲ್ಪ ಒದ್ದೆ ಇರಬೇಕು. ಈ ಬಳ್ಳಿ ಒದ್ದೆ ಆಗಿದ್ದಾಗ ಅದು ಜಾರ್ಕೊಂಡು ಹೋಗ್ತದೆ ಮಲ್ಲಿಗೆ. ಇಲ್ಲದಿದ್ದರೆ ಏನಾಗ್ತದೆ ಅಂದರೆ ಈ ರೀತಿಯಾಗಿ ಜಾಸ್ತಿ ಎಳೆದಾಗ ತೊಟ್ಟುಗಳು ಕಟ್ಟಾಗಿ ಮಲ್ಲಿಗೆ ಕಟ್ಟಾಗಿ ಹೋಗ್ತದೆ. ಅದಕ್ಕೋಸ್ಕರ ನಾವು ಸ್ವಲ್ಪ ನೀರಿನ ಒಂದು ಚಂಡಿಯನ್ನು ಕೂಡ ಇದಕ್ಕೆ ಮಾಡ್ತಾ ಇರಬೇಕು. ಅದರಿಂದ ಒಂದು ಬೌಲಲ್ಲಿ ನೀರನ್ನು ಕೂಡ ತಗೊಳ್ಬೇಕು. ಆ ನೀರನ್ನು ತಗೊಂಡು ನೀರಿನ ಸಹಾಯದಿಂದ ನಾವು ಕಟ್ತಾ ಹೋಗಬೇಕು. ಇದನ್ನೆಲ್ಲವನ್ನು ಕೂಡ ನಾವು ಕಟ್ತಾ ಹೋಗುವ. ಈ ಮಲ್ಲಿಗೆ ಎಲ್ಲವನ್ನು ಕೂಡ ಕಟ್ತಾ ಹೋಗುವ. ಈಗ ನಾನು ಅದನ್ನು ಚಂಡಿ ಮಾಡಿದ್ದೇನೆ. ನೀರನ್ನು ಹಾಕಿ ಸ್ವಲ್ಪ ಒದ್ದೆಯನ್ನು ಮಾಡಿಕೊಂಡಿದ್ದೇನೆ. ಸ್ವಲ್ಪನೇ ಈ ರೀತಿಯಾಗಿ ಎಳಿತಾ ಅದನ್ನು ನಮ್ಮ ಬೆರಳಿನ ಸಹಾಯದಿಂದ ಸ್ವಲ್ಪ ಮಲ್ಲಿಗೆಯನ್ನು ಟೈಟ್ ಮಾಡಿಕೊಳ್ಬೇಕು. ಅಂದರೆ ತುಂಬ ಜನ ಹೇಳ್ತಾರೆ ಈ ರೀತಿ ಕಟ್ಟಬೇಕಾದ್ರೆ ಅದು ಸಡಿಲಾಗ್ತಾ ಹೋಗ್ತದೆ, ಅದು ಟೈಟಾಗಿ ಕೂತ್ಕೊಳ್ಳೋದಿಲ್ಲ, ಏನು ಮಾಡಬೇಕು ಅಂತ ನೋಡಿ. ಈ ರೀತಿಯಾಗಿ ನಾವು ಮಲ್ಲಿಗೆಯನ್ನು ದೂರ ಹಿಡ್ಕೊಂಡ್ರೂ ಕೂಡ ಸ್ವಲ್ಪ ಹತ್ತಿರ ಈ ರೀತಿ ಎರಡು ಬೆರಳಿನ ಸಹಾಯದಿಂದ ಎಳಿಬೇಕು ನೋಡಿ. ಸ್ವಲ್ಪ ಈ ರೀತಿಗೆ ಬೆರಳಲ್ಲಿಗೆ ಮಾಡಬೇಕು ನೋಡಿ. ಆಗ ಹತ್ತಿರ ಬರ್ತದೆ ನೋಡಿ, ಅದು ಹತ್ತಿರ ಬರ್ತಾ ಹೋಗ್ತದೆ. ನಾವು ಎಳೆಯುವ ರೀತಿಯಲ್ಲಿರ್ತದೆ. ಹೀಗೆ ಒಂದು ಸ್ವಲ್ಪ ಅದನ್ನು ಈ ಕಡೆ ಜಾರಿಸ್ಕೊಂಡು ಹೋಗ್ತಾ ಹೋಗಬೇಕು. ಹೀಗೆ ಸ್ವಲ್ಪ ಎರಡು ಬೆರಳನ್ನು ಹಿಡ್ಕೊಂಡು ಮುಂದೆ ಹೋಗುವಂಥದ್ದು. ಒಂದು 4 ಸಲ ಕಟ್ಟಿ ಅಭ್ಯಾಸ ಮಾಡಿದರೆ ಎಲ್ಲ ಕೂಡ ಅಭ್ಯಾಸ ಆಗ್ತದೆ. ಯಾವ ವಿದ್ಯೆ ಕೂಡ ಕಷ್ಟ ಇಲ್ಲ. ಫಸ್ಟಿಗೆ ಕಲಿಬೇಕಾದ್ರೆ ಕಷ್ಟ, ಕಲಿತ ನಂತರ ಅದು ತುಂಬ ಸುಲಭ. ಕೋತಿ ವಿದ್ಯೆ ಅಂತ ಇಲ್ವಾ ಹಾಗೆ.
ಕಲಿಯುವ ಮುಂಚೆ ಬ್ರಹ್ಮವಿದ್ಯೆ, ಕಲಿತ ನಂತರ ಕೋತಿ ವಿದ್ಯೆ, ಹಾಗೇನೋ ಒಂದು ಹೇಳ್ತಾರೆ ನೋಡಿ. ಈ ರೀತಿಯಾಗಿ ಕಟ್ತಾ ಹೋಗುವಂಥದ್ದು. ನನಗೂ ಕೂಡ ಮೊದಲು ಗೊತ್ತಿರಲಿಲ್ಲ, ಸ್ವಲ್ಪ ಸ್ವಲ್ಪನೇ ಕಲಿತು 4 ಮಲ್ಲಿಗೆಯನ್ನು ಕಟ್ಟಿ ಅಭ್ಯಾಸ ಮಾಡಬೇಕು. ಪ್ರತಿ ದಿವಸ ಪ್ರಾಕ್ಟೀಸ್ ಬೇಕು. ಯಾವುದೇ ಒಂದು ಅಭ್ಯಾಸ ಮಾಡಬೇಕಾದ್ರೂ ಕೂಡ, ನಮಗೆ ಯಾವುದೇ ಒಂದು ವಿಷಯವನ್ನು ಕಲಿಬೇಕಂತಾದರೂ ಕೂಡ ಅಭ್ಯಾಸ ತುಂಬಾ ಮುಖ್ಯ ಆಗಿರ್ತದೆ ಸ್ನೇಹಿತರೆ. ಅದೇ ರೀತಿ ಈ ಮಲ್ಲಿಗೆಯನ್ನು ಕಟ್ಟುವಂಥ ಒಂದು ಹವ್ಯಾಸ ಕೂಡ, ಅದನ್ನು ಕಲಿಬೇಕಾದ್ರೆ ಸ್ವಲ್ಪ ಅಭ್ಯಾಸ ಮಾಡಿಕೊಳ್ಬೇಕು. ಅಂದರೆ ಪ್ರತಿ ದಿವಸ 4 ಮಲ್ಲಿಗೆಯನ್ನು ಕಟ್ತಾ ಅಭ್ಯಾಸವನ್ನು ಮಾಡಿಕೊಳ್ಬೇಕು. ಒಂದೇ ದಿವಸದಲ್ಲಿ ನಾನು ಕಲಿತು ಮುಗಿಸ್ತೇನೆ ಅಂತ ಹೇಳಿದರೆ ಅದು ಸ್ವಲ್ಪ ಅಸಾಧ್ಯವೇ ಸರಿ. ಕೆಲವರಿಗೆ ಆಗ್ತದೆ, ನೋಡಿ ಆದರೂ ಕಲಿಕೆ ಆಗ್ತದೆ. ಇನ್ನು ಕೆಲವರಿಗೆ ಅಭ್ಯಾಸ ತುಂಬಾ ಮುಖ್ಯ ಆಗಿರ್ತದೆ. ನೋಡಿ ಈ ರೀತಿಯಾಗಿ ಬರ್ತದೆ. ಇನ್ನು ಈ ಕಡೆಯಿಂದ ನೋಡಿದರೆ ನೋಡಿ, ಇದೆಲ್ಲ ಗಂಟುಗಳು ಬಿದ್ದು ಹೋಗಿರುವಂಥದ್ದು. ಗಂಟುಗಳು ಹಾಕಿ ಗಂಟಾಗಿ ಈ ರೀತಿಯಾಗಿ ಸುಂದರವಾದ ಮಲ್ಲಿಗೆ ಮಾಲೆಗಳಾಗ್ತದೆ. ನೋಡಿದ್ರಲ್ಲ, ಈ ರೀತಿಯಾಗಿ ಸುಲಭವಾಗಿ ಮಲ್ಲಿಗೆಯ ಮಾಲೆಯನ್ನು ಯಾರು ಬೇಕಾದರೂ ಕೂಡ ಕಟ್ಟಲಿಕ್ಕೆ ಕಲಿಬೋದು. ಮಲ್ಲಿಗೆ ಮಾಲೆಯನ್ನು ಕಟ್ಟಲಿಕ್ಕೆ ಏನು ಕಷ್ಟ ಇಲ್ಲ. ಕಲಿತ ನಂತರ ಎಲ್ಲವೂ ಕೂಡ ಸುಲಭವೇ. ಕಲಿಯುವ ಮೊದಲು ನಮಗೆ ಕಷ್ಟ ಅಂತ ಅನಿಸುವಂಥದ್ದು. ಇಲ್ಲಪ್ಪ, ನನಗಿದು ಸಾಧ್ಯ ಇಲ್ಲ, ನನಗಿದು ಕಲೀಲಿಕ್ಕೆ ಸಾಧ್ಯ ಇಲ್ಲ, ತಾಳ್ಮೆ ಇಲ್ಲ ಅಂತೆಲ್ಲ ನಮಗೆ ಅಂದ್ಕೊಳ್ಳೋದು ಅಷ್ಟೇ. ಯಾವುದನ್ನಾದರೂ ಕೂಡ ಕಲಿತರೆ ಖಂಡಿತವಾಗಿಯೂ ಆಗ್ತದೆ. ಅದಕ್ಕೆ ಮೊದಲನೇದಾಗಿ ನಮಗೆ ಮನಸ್ಸು ಬೇಕು. ಯಾವುದೇ ಒಂದನ್ನು ಕಲಿಬೇಕು ಅಂತ ನಮಗೆ ಮನಸ್ಸು ಇದ್ದರೆ ಮಾತ್ರ ಆ ಒಂದು ವಿಷಯವನ್ನು ಕಲಿಯಲಿಕ್ಕೆ ಸಾಧ್ಯ. ಮನಸ್ಸಿಲ್ಲ ಅಂತಾದರೆ ನಾವೇನು ಹೇಳ್ತೇವೆ, ಇಲ್ಲ ಅದು ನನಗೆ ಬರುವುದಿಲ್ಲ, ನನಗೆ ಸಾಧ್ಯ ಇಲ್ಲ, ಕಷ್ಟ ಅಂತ ನಾವು ಹೇಳ್ತೇವೆ. ಅದರಿಂದ ಯಾವುದೂ ಕೂಡ ಕಷ್ಟ ಇಲ್ಲ. ಕಲಿಬೇಕಾದರೆ ಮನಸ್ಸು ಮಾಡಬೇಕು. ಮೊದಲಿಗೆ ಆರಂಭ ಮಾಡಬೇಕು, ಅಭ್ಯಾಸ ಮಾಡಬೇಕು. ಆರಂಭದಲ್ಲಿ 2 ಮಲ್ಲಿಗೆಯನ್ನು ಹಿಡ್ಕೊಂಡು ಕಲಿಬೇಕು. ಒಂದು ವೇಳೆ ಮಲ್ಲಿಗೆಯನ್ನು ಹಾಳು ಮಾಡ್ತಾ ಇದ್ದೀಯಾ ಅಂತ ಮನೆಯವರು ಬೈತಾರೆ ಅಂತಾದರೆ ಬೇರೆ ಹೂಗಳನ್ನು ಹಿಡ್ಕೊಂಡು ಅದರಲ್ಲಿ ಕಲಿಬೇಕು. ಈ ಕಿಸ್ಕಾರ ಹೂ ಬರ್ತದೆ, ಇಲ್ಲದ್ರೆ ಮುತ್ತು ಮಲ್ಲಿಗೆ ಅಂತ ಬರ್ತದೆ, ಅದನ್ನು ಹಿಡ್ಕೊಂಡು 2 ಮಲ್ಲಿಗೆಯ ಎಸಳನ್ನು, ಅಂದರೆ 2 ಮುತ್ತು ಮಲ್ಲಿಗೆ ಅಥವಾ 2 ಒಂದು ಕಿಸ್ಕಾರ ಹೂಗಳನ್ನು ಹಿಡ್ಕೊಂಡು ನೂಲಲ್ಲಿ ಕಟ್ಟಲಿಕ್ಕೆ ಆರಂಭ ಮಾಡಿ. ಈ ರೀತಿಯಾಗಿ ಬಳ್ಳಿಯಲ್ಲಿ ಕಟ್ಟಲಿಕ್ಕೆ ಸ್ವಲ್ಪ ಅಭ್ಯಾಸ ಆಗಿರಬೇಕು. ಅಭ್ಯಾಸ ಆದ ನಂತರ ಅದು ಜಾರ್ತಾ ಹೋಗ್ತದೆ. ಇಲ್ಲದಿದ್ದರೆ ಅಭ್ಯಾಸ ಇಲ್ಲದಿದ್ದವರು ಈ ಬಳ್ಳಿಯಲ್ಲಿ ಕಟ್ಟಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಅದರಿಂದ ನೇರವಾಗಿ ಬಳ್ಳಿಯಲ್ಲಿ ಕಟ್ಟಲಿಕ್ಕೆ ಆರಂಭ ಮಾಡಬೇಡಿ. ಮೊದಲು ನೀವು ಟೈ ನೂಲನ್ನು ತಗೊಳ್ಳಿ. ಟೈ ನೂಲು ಅಂತ ಬರ್ತದೆ, ಸ್ವಲ್ಪ ದಪ್ಪ ನೂಲು. ಆ ನೂಲನ್ನು ತಗೊಂಡು ಅದರಲ್ಲಿ ಅಭ್ಯಾಸವನ್ನು ಆರಂಭಿಸಿ. ಎಲ್ರಿಗೂ ಕೂಡ ಅದು ಬರ್ತದೆ. ಒಮ್ಮೆ ಕಲಿತ್ರೆ ಪ್ರತಿ ದಿವಸ 4 ಮಲ್ಲಿಗೆ ಮುಗುಟನ್ನು ಕಟ್ತಾ ಹೋಗಿ. ಕ್ರಮೇಣ ನಿಮಗೂ ಕೂಡ ಸರಿಯಾಗಿ ಅಭ್ಯಾಸ ಆಗ್ತದೆ. ನಾನು ಈ ಮಲ್ಲಿಗೆ ಮುಗುಟನ್ನೆಲ್ಲ ಕಟ್ಟಿ ಮುಗಿಸ್ತೇನೆ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.